ರಾಮಲಿಂಗಾರೆಡ್ಡಿಯ ರಾಜೀನಾಮೆ ಹೈಡ್ರಾಮಕ್ಕೆ ಕೊನೆಗೂ ತೆರೆ ಬಿದ್ದಿದೆ. 3 ದಿನಗಳಿಂದ ನಡೀತಾ ಇದ್ದ ಮ್ಯಾರಥಾನ್ ಸಭೆ ಸಕ್ಸಸ್ ಆಗಿದ್ದು ರೆಡ್ಡಿ ಹಠ ಕೈ ಬಿಟ್ಟಿದ್ದಾರೆ. ನಾನು ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತೀನಿ. Out and friend, all problems is sorted out. ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಎಂಬ ರೀತಿಯಲ್ಲೇ ರಾಮಲಿಂಗಾರೆಡ್ಡಿ ಅವರ ನಡೆಯಿತ್ತು. ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಎಂಬ ಬೇಸರ. ಎರಡೆರಡು ಬಾರಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ ಹೇಳಿದ್ದವರಿಂದ ಕಡೇ ಕ್ಷಣದಲ್ಲಿ ಬದಲಾವಣೆ. ಅಲ್ಲದೆ ಬೆಂಗಳೂರಿನ ಶಾಸಕನಾಗಿ ತನಗೆ ಯಾವುದೇ ರೀತಿಯ ಸಂಬಂಧವಿಲ್ಲದ ಜಲಸಂಪನ್ಮೂಲ ಖಾತೆಯ ಹಂಚಿಕೆ ಇವೆಲ್ಲವೂ ರಾಮಲಿಂಗಾರೆಡ್ಡಿಯನ್ನ ಕೆರಳಿಸಿತ್ತು. ಜಲಸಂಪನ್ಮೂಲ ಖಾತೆಯಂತಹ ದೊಡ್ಡ ಖಾತೆಯನ್ನ ಕಡೆಯ 2 ವರ್ಷ ನಿಭಾಯಿಸುವುದೆಂದರೆ ತನ್ನ ಇಷ್ಟು ವರ್ಷಗಳ ರಾಜಕೀಯದ ಅನುಭವವೆಲ್ಲ ನೀರಲ್ಲಿಟ್ಟ ಹೋಮದಂತಾಗುತ್ತದೆ ಎಂದು ಗೊತ್ತಿದ್ದ ರಾಮಲಿಂಗಾರೆಡ್ಡಿ ಹಿಂದೂ ಮುಂದೂ ನೋಡದೆ ಸಿಕ್ಕಿದ್ದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಆದರೆ 4 ದಶಕಗಳ ಸ್ನೇಹಿತನೇ ಹೀಗೆ ತಿರುಗಿ ಬಿದ್ದರೆ ಮುಂದೆ ಎದುರಾಗಬಹುದಾದ ಆಪತ್ತನ್ನ ನಿರೀಕ್ಷಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಅಂಗೀಕಾರ ಸಾಧ್ಯವೇ ಇಲ್ಲ ಎಂದು ಬಂಡೆಯಂತೆ ಕುಳಿತು ಬಿಟ್ಟರು. ಈಗ ಬಂಡೆಯ ನಿರ್ಧಾರದೆದುರು ಬಂಡಾಯದ ಬಾವುಟ ಹಾರಿಸಿದ್ದ ರಾಮಲಿಂಗಾರೆಡ್ಡಿ ಮತ್ತೆ ಸೈಲೆಂಟ್ ಆಗುವಂತೆ ಮಾಡಿದೆ. ಇಷ್ಟಕ್ಕೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ನಿನ್ನೆ ರಾಜೀನಾಮೆ ನೀಡಿದ್ರು. ಅದಾದ ಬಳಿಕ ಸಾಲು ಸಾಲು ಸಂಧಾನ, ಸರಣಿ ಸಭೆಗಳ ಬಳಿಕ ಬರೋಬ್ಬರಿ 32 ಗಂಟೆಗಳ ಹೈಡ್ರಾಮಾಗೆ ಕೊನೆಗೂ ತೆರೆಬಿದ್ದಿದೆ. ತಮ್ಮ ಪಟ್ಟು ಸಡಿಲಿಸಿರುವ ರೆಡ್ಡಿ ಸಚಿವರಾಗಿ ಮುಂದುವರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ರೆಡ್ಡಿ ರಾಜೀನಾಮೆ ಬಳಿಕ ಸಾಲು ಸಾಲು ಸಭೆ, ಸಚಿವರ ಮನವೊಲಿಕೆಗೆ ನಡೆದಿತ್ತು ಭಾರೀ ಸರ್ಕಸ್. ನಿನ್ನೆ ಬೆಳಿಗ್ಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯಾರ ಸಂಪರ್ಕಕ್ಕೂ ಸಿಗದೆ ತಮಿಳುನಾಡಿನತ್ತ ತೆರಳಿದ್ದ ರಾಮಲಿಂಗಾರೆಡ್ಡಿ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ವಾಪಸ್ಸಾದ್ರು. ಬರ್ತಿದ್ದಂತೆ ಜಯನಗರದ ಖಾಸಗಿ ಹೋಟೆಲ್ನಲ್ಲಿದ್ದ ರೆಡ್ಡಿ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ್ರು. ಮಧ್ಯರಾತ್ರಿವರೆಗೂ ಅಂದ್ರೆ ಸುಮಾರು 2.5 ಗಂಟೆಗಳ ಕಾಲ ರೆಡ್ಡಿ ಜೊತೆ ಡಿಕೆ ಶಿವಕುಮಾರ್ 1-to-1 ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದೇ ಬಂತು. ಆದರೆ ರಾಜೀನಾಮೆ ವಾಪಸ್ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲೇ ಇಲ್ಲ. ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ. ಅಲ್ವ ನೋಡೋಣ, ವೈಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೀವಿ. 1 ಗಂಟೆಗೆ ಊಟ ಮಾಡ್ಕೊಂಡು ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಎಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀವಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ ಇಡೀ ರಾಜ್ಯದ ಜನರ ಈಗ ನೆನ್ನೆ ಶಿವಕುಮಾರ್ ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ. Out and friend, all problems is sorted out. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಈ ಬೆನ್ನಲ್ಲೇ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ರಾಮಲಿಂಗಾರೆಡ್ಡಿ ಅವರನ್ನ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮನವೊಲಿಕೆಗೆ ಯತ್ನಿಸಿದ್ರು. ನಿಮ್ಮ ಹಿರಿತನ, ಪ್ರಾಮಾಣಿಕತೆ, ಪಕ್ಷನಿಷ್ಠೆ ನಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ಪಕ್ಷಕ್ಕೆ ನಿಮ್ಮ ಅಗತ್ಯವಿದೆ. 2 ಖಾತೆ ಪಡೆದು ಸಹಕರಿಸಿ. ಸಹಕಾರ, ಮುಜರಾಯಿ ಖಾತೆಗಳನ್ನು ತೆಗೆದುಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿಗೆ ಸುರ್ಜೇವಾಲಾ 2 ಖಾತೆ ಆಫರ್ ಕೊಟ್ರು. ಆದರೆ ಆಫರ್ ಅನ್ನ ರಾಮಲಿಂಗಾರೆಡ್ಡಿ ನಯವಾಗಿಯೇ ತಿರಸ್ಕರಿಸಿದ್ರು. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಜೊತೆ ಕೂಡ ಮತ್ತೊಂದು ಸುತ್ತಿನ ಸಭೆ ನಡೆಯಿತು. ಸದ್ಯಕ್ಕೆ ತಮಗೆ ಕೊಟ್ಟಿರೋ ಖಾತೆಯನ್ನ ಮುನ್ನಡೆಸಿಕೊಂಡು ಹೋಗುವಂತೆ ಹರಿಪ್ರಸಾದ್ ಸಲಹೆ ನೀಡಿದ್ರು. ರಾಜಕಾರಣದಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಬದಲಾವಣೆಗಳಾಗುವಾಗ ಕೆಲವು ವಿಚಾರಗಳು ಬರುತ್ತೆ ಮುಂದೆ. ಆದರೆ ಎಲ್ಲದಕ್ಕೂ ಸಹ ಪರಿಹಾರ ಇದೆ. ಪರಿಹಾರ, ಆ ಸಮಸ್ಯೆ ಬಗೆಹರುತ್ತೆ ಅಂತೇಳಿ ನನ್ನ ನಂಬಿಕೆ ಇದೆ. ನಂತರ ಇಬ್ಬರೂ ಒಂದೇ ಕಾರಿನಲ್ಲಿ ತಾಜ್ ವೆಸ್ಟ್ ಎಂಡ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಗೆ ತೆರಳಿದ್ರು. ಈ ವೇಳೆ ಸುಮಾರು 1.5 ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮ್ಯಾರಥಾನ್ ಸಭೆ ನಡೆಸಲಾಗಿದೆ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವುದರಲ್ಲಿ ಕೊನೆಗೂ ಕೈ ನಾಯಕರು ಸಕ್ಸಸ್ ಆದ್ರು. There was apparently some misunderstanding. He again met Shri B.K. Hariprasad, me and Shri D.K. Shivkumar, Shri Siddaramaiah.
he has already, I think, told you that he has withdrawn his resignation. There was some misunderstanding, and he shall continue to work as a loyal soldier and minister of the party. ಸುರ್ಜೇವಾಲಾ ಜೊತೆಗಿನ ಸಭೆ ಬಳಿಕ ರಾಮಲಿಂಗಾರೆಡ್ಡಿ ಕೂಡ ರಾಜೀನಾಮೆಯ ಪಟ್ಟು ಸಡಿಲಿಸಿದ್ರು. ಹಾಗಿದ್ದರೂ ಖಾತೆ ಬದಲಾವಣೆ ವಿಚಾರದಲ್ಲಿ ಮಾತ್ರ ತಮ್ಮ ಒತ್ತಡವನ್ನ ಮುಂದುವರಿಸಿದ್ದಾರೆ. ರಿಜೆಕ್ಟ್ ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಆಕ್ಸೆಪ್ಟ್ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದು ರಾಜೀನಾಮೆ ಸಬ್ಜೆಕ್ಟು ಡೆಡ್ ಅಷ್ಟೇ. ಸದ್ಯಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಆದರೆ ಮೊದಲ ಹಂತದ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕಳೆದುಕೊಂಡ ಮಾಜಿ ಸಚಿವರ ಪರವಾಗಿ ಹೋರಾಟ ತೀವ್ರಗೊಂಡಿದೆ. ಎರಡನೇ ಹಂತದಲ್ಲಿ ಹೇಗಾದರೂ ಮಾಡಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ರಣತಂತ್ರ ರೂಪಿಸುತ್ತಿದ್ದಾರೆ. ತಮ್ಮ ತಮ್ಮ ನಾಯಕರ ಪರ ಬೆಂಬಲಿಗರು ಹೋರಾಟ ತೀವ್ರಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಎಂ ಆಗಿ ಅಧಿಕಾರಕ್ಕೇರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಸನ್ನಿಧಿಗೆ ಭೇಟಿ ನೀಡಿದ್ದಾರೆ. ಅಜ್ಜಯ್ಯನ ಪರಮ ಭಕ್ತರಾಗಿರುವ ಡಿಕೆಶಿ ಮಠದ ಅಂಗಳದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಸಿಎಂ, ಕಾಂಗ್ರೆಸ್ ಪಾಲಿನ ಕಟ್ಟಾಳು. ಈ ರಾಜಕೀಯ ಹೆಜ್ಜೆ ಗುರುತನ್ನ ಪಕ್ಕಕ್ಕಿಟ್ರೆ ಅಪ್ಪಟ ದೈವ ಭಕ್ತ. ಹೆಜ್ಜೆ ಹೆಜ್ಜೆಗೂ ದೇವರ ಧ್ಯಾನ ಮಾಡೋ ಅಜ್ಜಯ್ಯನ ಪರಮ ಭಕ್ತ. ಡಿಕೆಶಿ ಸುತ್ತದ ಗುಡಿ ಗೋಪುರಗಳಿಲ್ಲ, ಡಿಕೆಶಿ ಮಾಡಿಸದ ಪೂಜೆ ಪುನಸ್ಕಾರಗಳಿಲ್ಲ. ವ್ಯಕ್ತಿಗಿಂತ ದೈವವನ್ನ ನಂಬಿದ್ದೇ ಜಾಸ್ತಿ. ಇವತ್ತು ಸಿಎಂ ಕುರ್ಚಿ ಸಿಕ್ಕಿದೆ ಅಂದ್ರೆ ಅದಕ್ಕೂ ಅಜ್ಜಯ್ಯನೇ ಕಾರಣ ಅಂತ ನಂಬ್ಕೊಂಡಿದ್ದಾರೆ. ಹೀಗಾಗಿಯೇ ಅಜ್ಜಯ್ಯ ಹಾಕಿದ ಗೆರೆ ದಾಟಲ್ಲ. ಶಾಸ್ತ್ರ, ಪೂಜೆ, ಪುನಸ್ಕಾರ ಇಲ್ಲದೆ ಯಾವುದೇ ಕೆಲಸಕ್ಕೂ ಕೈ ಹಾಕಲ್ಲ. ಸಿಎಂ ಆಗಿ ಅಧಿಕಾರಕ್ಕೇರಿದ ಬೆನ್ನಲ್ಲದೆ ಟೆಂಪಲ್ ರನ್ ಶುರುವಾಗಿದೆ. ಮೇಲಿಂದ ಮೇಲೆ ದೇವರ ದರ್ಶನ ಮಾಡ್ತಿದ್ದಾರೆ. ಹೊತ್ತಿದ್ದ ಹರಕೆಗಳನ್ನ ಒಂದೊಂದಾಗಿ ಈಡೇರಿಸುತ್ತಿದ್ದು, ತಾಬಿಡೋ ಹೆಜ್ಜೆಗೆ ಯಾವುದೇ ಕಂಟಕ ಬಾರದಿರಲಿ ಅಂತ ದೈವದ ಕೋಟೆ ಕಟ್ಕೊಳ್ತಿದ್ದಾರೆ. ಪಟ್ಟಕ್ಕೇರಿದ ಖುಷಿ, ಮಠದಲ್ಲಿ ಮೃತ್ಯುಂಜಯ ಹೋಮ. ಅಜ್ಜಯ್ಯನ ಮಠಕ್ಕೂ ಡಿಕೆಶಿಗೂ ಬರೋಬ್ಬರಿ 18 ವರ್ಷದ ನಂಟು. ಇಂದು ನಿನ್ನೆ ಶುರುವಾದ ಭಕ್ತಿಯ ಸಾರವಲ್ಲ. ಕಳೆದ 18 ವರ್ಷಗಳಿಂದ ಅಜ್ಜಯ್ಯನ ಮಠಕ್ಕೆ ನಡೆದುಕೊಳ್ತಿರೋ ಡಿಕೆಶಿ ಯಾವುದೇ ದೊಡ್ಡ ಹೆಜ್ಜೆ ಇಡಬೇಕಿದ್ರು ಮೊದಲು ಇಲ್ಲಿಗೆ ಬಂದೇ ಹೋಗೋದು. ಅಜ್ಜಯ್ಯನ ಮಾರ್ಗದರ್ಶನವಾದ ಬಳಿಕವಷ್ಟೇ ಮುಂದಿನ ಹೆಜ್ಜೆ ಗಿಡೋದು. ಡಿಕೆ ಶಿವಕುಮಾರ್ ಈ ಸನ್ನಿಧಿಗೆ ನಡೆದುಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಆಗಿದ್ದೆಲ್ಲವೂ ಒಳ್ಳೆಯದ್ದೇ. ಅಜ್ಜಯ್ಯನ ಆಶೀರ್ವಾದದಿಂದ ಒಂದೊಂದೇ ಹಂತಕ್ಕೇರ್ತಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕೇರಿದ ಸಂದರ್ಭದಲ್ಲೂ ಡಿಕೆಶಿ ಇದೇ ಅಜ್ಜಯ್ಯನ ಸನ್ನಿಧಿಗೆ ಬಂದು ಹೋಗಿದ್ರು. ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ಮಾಡಿದ ನಂತರವೇ ಅಧಿಕಾರ ಶುರು ಮಾಡ್ತಿದ್ರು. ಅಷ್ಟೇ ಯಾಕೆ 2023ರಲ್ಲಿ ಡಿಸಿಎಂ ಸ್ಥಾನ ಸಿಕ್ಕಾಗ್ಲೂ ಅಜ್ಜಯ್ಯ ಅಭಯ ಕೊಟ್ಟಿದ್ರಂತೆ. ಮುಂದೆ ಸಿಎಂ ಪಟ್ಟ ಸಿಕ್ಕೇ ಸಿಗತ್ತೆ ಅಂತ ಭವಿಷ್ಯ ನುಡಿದಿದ್ರಂತೆ. ಹೀಗಾಗಿಯೇ ಡಿಸಿಎಂ ಆಗಿದ್ದ ವೇಳೆ ಸಂಸಾರ ಸಮೇತ ಅಜ್ಜಯ್ಯನ ಮಠಕ್ಕೆ ಬಂದು ಪೂಜೆ ಸಲ್ಲಿಸಿದ್ರು. ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿ ಅಂದ್ರೆ ಡಿಕೆ ಪಾಲಿನ ಪರಮ ಪಾವನ ಕ್ಷೇತ್ರ. ಸಿಎಂ ಸ್ಥಾನ ಸಿಕ್ಕಾಗಲೂ ಅಜ್ಜಯ್ಯನನ್ನ ಮರೆತಿಲ್ಲ. ಪದಗ್ರಹಣ ಸಂದರ್ಭದಲ್ಲೂ ಅಜ್ಜಯ್ಯನನ್ನ ನೆನೆಯೋದು ಬಿಟ್ಟಿಲ್ಲ. ಪದಗ್ರಹಣದ ವೇದಿಕೆ ಮೇಲೆಗೆ ಅಜ್ಜಯ್ಯನ ಫೋಟೋಗಿಟ್ಕೊಂಡಿದ್ರು. ಅಷ್ಟೇ ಯಾಕೆ ಅಜ್ಜಯ್ಯನ ಮಠದ ಶ್ರೀಗಳು ವಿಧಾನಸೌಧಕ್ಕೆ ಬಂದು ಹೋದ್ಮೇಲೆಗೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ರು. ಇದೀಗ ಅಜ್ಜಯ್ಯನ ಸನ್ನಿಧಿಗೆ ಡಿಕೆಶಿಯೇ ಹೋಗಿ ಬಂದಿದ್ದಾರೆ. ಸಿಎಂ ಆದ ಬಳಿಕ ಡಿಕೆಶಿ ಮೊದಲ ಬಾರಿ ಭೇಟಿ ನೀಡಿದ್ದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇವತ್ತಿನ ಪವಿತ್ರವಾದ ದಿನದಂದು ಕ್ಷೇತ್ರದ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ಜಯಶೀಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ, ಪರಿಪೂರ್ಣವಾಗಿರ್ತಕ್ಕಂಥ ದೇಶದ ಆಳ್ವಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅವರು ಇದ್ದಾರೆ ಅಂತಕ್ಕಂಥ ಆಶೀರ್ವಾದ ಪಾಲಿಸ್ತಾ ಇದ್ದೇವೆ. ಮೊದಲಿಗೆ ಮಲ್ಲಘಟ್ಟ ಕೆರೆಗೆ ಆಗಮಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆರೆಯ ಕಾಮಗಾರಿ ಪ್ರಗತಿಯನ್ನು ವೀಕ್ಷಿಸಿದ್ರು. ನಂತರ ಕರಿಬಸವ ದೇಶಿ ಕೇಂದ್ರ ಶಿವಾಚಾರ್ಯ ಶ್ರೀಗಳೊಂದಿಗೆ ಇದೇ ಕೆರೆ ನೀರಲ್ಲಿ ಕೈಕಾಲು ಮುಖ ತೊಳೆದು ಕೆರೆಗೆ ಪುಷ್ಪಾರ್ಚನೆ ಮಾಡಿದ್ರು. ಬಳಿಕ ಕೆರೆಯ ತಟದಲ್ಲೇ ಇರುವ ಗಂಗಾಧರೇಶ್ವರನ ದೇವಾಲಯಕ್ಕೂ ತೆರಳಿ ವಿಶೇಷ ಪೂಜೆ ನೆರವೇರಿಸಿದ್ರು. ಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ನಾನೇನು ಹೊಸಬಾಯನಲ್ಲ, ಸುಮಾರು 25 ವರ್ಷದಿಂದ ಬರ್ತಾ ಇದ್ದೀನಿ. ಇದು ನನ್ನ ಪ್ರತಿಯೊಂದು ಮಾರ್ಗದರ್ಶನವನ್ನು ಪಡ್ಕೊಂಡು ನನಗೆ ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದೆ.
ಈಗೂ ಕೂಡ ಅದೇ ರೀತಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟ್. ಸೊ ಭಕ್ತನಿಗೂ ಭಗವಂತನಿಗೂ ಇರೋ ಸಂಬಂಧ ಒಳ್ಳೆ ಇದೆ. ಗಂಗಾಧರೇಶ್ವರನ ದೇಗುಲದಲ್ಲಿ ಪೂಜೆ ಮುಗಿಯುತ್ತಿದ್ದಂತೆ ನಂತರ ತೆರಳಿದ್ದು ಅಜ್ಜಯ್ಯನ ಸನ್ನಿಧಿಗೆ. ಸಣ್ಣದೊಂದು ಗುಡಿ ಆಕಾರದ ಗವಿಯಲ್ಲದೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿದ್ರು. ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ಮೃತ್ಯುಂಜಯ ಹೋಮ ನೆರವೇರಿಸಿದ್ದು ಕೆಲ ಕಾಲ ಧ್ಯಾನಾಸಕ್ತರಾಗಿದ್ರು. ಅಜ್ಜಯ್ಯನ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಂಡ ಡಿಕೆಶಿ ಕನಸು ಈಡೇರಿಸಿದ ಭಗವಂತನಿಗೆ ಶರಣಾಗಿದ್ದಾರೆ. ಒಟ್ನಲ್ಲಿ ಅಜ್ಜಯ್ಯನ ಸನ್ನಿಧಿಯಲ್ಲಿ ಡಿಕೆಶಿ ಶಿರಬಾಗಿದ್ದು ಪಟ್ಟ ಕಟ್ಟಿದ ಭಗವಂತನಿಗೆ ನಮನ ಸಲ್ಲಿಸಿ ಬಂದಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು. ಅವರಿಬ್ರು ಮದುವೆಯಾಗಿ 17 ವರ್ಷ ಸಂಸಾರ ನಡೆಸಿದ್ರು. ಇಬ್ಬರು ಮಕ್ಕಳೂ ಇದ್ರು. ಆದ್ರೆ ಕಾಲೇಜು ಸ್ನೇಹಿತನ ಪ್ರೀತಿಗೆ ಬಿದ್ದ ಆಂಟಿ ಮನೆ ಬಿಟ್ಟಿದ್ಲು. ತಾನು ಹೋಗುವಾಗ ತನ್ನ ಜೊತೆ ಕಿರಿ ಮಗಳನ್ನು ಕರ್ಕೊಂಡು ಹೋಗಿದ್ಲು. ಆದ್ರೆ ಮಗಳು ಕಪ್ಪಗಿದ್ದಾಳೆ ಅಂತ ಆಕೆಯನ್ನ ಕೊಂದು ಹಾಕಿದ್ದಾಳೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೆತ್ತವರಿಗೆ ಹೆಗ್ಗಣವು ಮುದ್ದು ಅಂತಾರೆ. ಅಂದ್ರೆ ಮಕ್ಕಳು ಹೇಗೆ ಇದ್ರೂ ಹೆತ್ತವರ ಪಾಲಿಗೆ ಅವರೇ ಸರ್ವಸ್ವ. ಕಪ್ಪು ಬಿಳುಪು, ಗಂಡು ಹೆಣ್ಣು ಅನ್ನೋದನ್ನ ನೋಡದೆ ಪ್ರೀತಿ ಮಾಡ್ತಾರೆ. ಆದ್ರೆ ಈಕೆ ಇದಕ್ಕೆ ತದ್ವಿರುದ್ಧ. ಭೂಮಿ ಮೇಲೆ ಮಕ್ಕಳ ಪಾಲಿನ ಅತಿ ದೊಡ್ಡ ರಕ್ಷಾ ಕವಚ ಅಂದ್ರೆ ಅದು ತಾಯಿ ಮಾತ್ರ. ಅದೆಂತದ್ದೇ ತೊಂದರೆ ಬಂದ್ರೂ ತನ್ನ ಪ್ರಾಣ ಪಣಕ್ಕಿಟ್ಟು ಮಕ್ಕಳ ರಕ್ಷಣೆಗೆ ನಿಲ್ತಾಳೆ. ಆದ್ರೆ ಈಕೆ ಮಾತ್ರ ಸ್ವಂತ ಮಗಳನ್ನೇ ಕೊಂದು ಹಾಕಿದ್ದಾಳಂತೆ. ಮಗಳು ಕಪ್ಪಗಿದ್ದಾಳೆ ಅನ್ನೋ ಕಾರಣಕ್ಕೆ ಲವರ್ ಜೊತೆ ಸೇರ್ಕೊಂಡು ಕೊಂದು ಹಾಕಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಗಂಡನಿಗೆ ಹೊಡೆದ್ಲು ಗೋಲಿ, ಪ್ರೇಮಿ ಜೊತೆ ಲವ್ವಿ ಡಬ್ಬಿ. ಮಗಳ ಬಣ್ಣ ಕಪ್ಪು, ಸಾವಿನ ಹಿಂದೆ ಹೆತ್ತವಳ ನೆರಳು. ಈಕೆ ಮಾಡಿದ ಕೆಲಸ ನಿಜಕ್ಕೂ ಹೆಣ್ಕುಲಕ್ಕೆ ಕಳಂಕ ತರುವಂತದ್ದು. ಯಾಕಂದ್ರೆ ತಾಯಿ ಕಣ್ಮುಂದೆ ಆಟ ಆಡ್ಕೊಂಡಿದ್ದ ಮಗಳನ್ನೇ ಕೊಲ್ಲೋದು ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಹೀಗೆ ಒಂದೊಂದು ಫೋಟೋದಲ್ಲಿ ಒಂದೊಂದು ಲುಕ್ ಕೊಟ್ಕೊಂಡು ಮಿರಮಿರ ಮಿಂಚ್ತಿರೋ ಈ ಆಂಟಿ ಹೆಸರು ಪ್ರಿಯಾಂಕಾ ಅಂತ. ನೋಡೋದಕ್ಕೆ ಕೆಂಗ್ ಗುಲಾಬಿ ಅಂತಿದ್ದಾಳೆ. ಇವಳ ಅಂದವೇ ಈಕೆ ಪಾಲಿನ ಆಭರಣ ಆಗಿತ್ತು. ಆದ್ರೆ ದಿನಗಳು ಉರುಳುತ್ತಾ ಇದ್ದಂತೆ ಈ ಅಂದವೇ ಈಕೆಯ ನೆತ್ತಿಗೇರುವಂತೆ ಮಾಡಿತ್ತು. 2007ರಲ್ಲಿ ದಾವಣಗೆರೆ ಮೂಲದ ಪ್ರವೀಣ್ ಅನ್ನೋರ ಜೊತೆ ಹಸೆಮಣೆ ಏರಿದ್ಲು. ಇವರ ದಾಂಪತ್ಯದ ಫಲವಾಗಿ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ರು. ಮೊದಲನೆಯವಳಿಗೆ 17 ವರ್ಷ, ಎರಡನೇ ಮಗಳಿಗೆ 6 ವರ್ಷ. ಗಂಡ ಹೆಂಡತಿ ಇಬ್ಬರು ಮಕ್ಕಳು. ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ಎಂಟ್ರಿ ಕೊಟ್ಟವನೇ ಗಡ್ಡಪ್ಪ. ಪ್ರಿಯಾಂಕಾ ಆಂಟಿಯ ಅಂದಕ್ಕೆ ಮಾರು ಹೋದವನೇ ಈ ಮೋಹನ್. ಈತ ಬೇರ್ಯಾರೂ ಅಲ್ಲ, ಪ್ರಿಯಾಂಕಾ ಹಾಗೂ ಮೋಹನ್ ಇವರು ಕಾಲೇಜ್ ಫ್ರೆಂಡ್ಸ್. ಆದ್ರೆ ಮದುವೆ ಆದ್ಮೇಲೆ ಸಂಪರ್ಕ ಇರಲಿಲ್ಲ. ಇತ್ತೀಚೆಗೆ ಅದೇಗೋ ಕಾಂಟ್ಯಾಕ್ಟ್ ಬೆಳೆದಿದೆ. ಅಲ್ಲಿಂದಲೇ ನೋಡಿ ಅಸಲಿ ಕಹಾನಿ ಬಿಚ್ಕೊಂಡಿತ್ತು. ಕಾಲೇಜ್ ಗೆಳೆಯ ಸಿಗ್ತಾ ಇದ್ದಂತೆ ಸುರಸುಂದರಿ ಪಾಲಿಗೆ ಸ್ವರ್ಗವೇ ಕೈಗೆ ಸಿಕ್ಕಂತಾಗಿತ್ತು. ಗಂಡನಿಗೆ ಗೋಲಿ ಹೊಡೆದವಳು ಲವರ್ ಜೊತೆ ಮಜಾ ಉಡಾಯಿಸ್ತಾ ಇದ್ದಳು. ಈ ವಿಷಯ ಗಂಡನಿಗೆ ಗೊತ್ತಾಗ್ತಾ ಇದ್ದಂತೆ ಗಲಾಟೆ ಮಾಡಿದ್ದಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದವಳು ಡಿವೋರ್ಸ್ ಕೊಡುವಂತ ಖ್ಯಾತೆ ತೆಗೆದಿದ್ಲು. ಅಷ್ಟೇ ಅಲ್ಲ, ಕಿರಿ ಮಗಳನ್ನ ಕರ್ಕೊಂಡು ಕಾಡುಗೋಡಿಯ ಸೀಗಹಳ್ಳಿ ಬಳಿ ಮನೆ ಮಾಡಿದ್ಲು. ಅಲ್ಲೇ ಲವರ್ ಜೊತೆ ವಾಸವಾಗಿದ್ಲಂತೆ. ಇಷ್ಟೇ ಆಗಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಮಾರ್ಚ್ 24ನೇ ತಾರೀಖು ಅದೇನಾಯ್ತೋ ಗೊತ್ತಿಲ್ಲ, ಕಿರಿ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಸುದ್ದಿ ಕೊಟ್ಟಿದ್ಲು. ಸ್ಥಳಕ್ಕೆ ಬಂದಿದ್ದ ತಂದೆ ಏನಾಯ್ತು ಅಂತ ಕೇಳ್ತಾ ಇದ್ದಂತೆ ಕಥೆ ಕಟ್ಟಿದ್ಲು. ಮಗುವಿಗೆ ಬಿರಿಯಾನಿ ಕೊಟ್ಟಿದ್ದೆ, ಐಸ್ ಕ್ರೀಮ್ ಕೊಟ್ಟಿದ್ದೆ, ಎಸಿ ಹಾಕಿ ಕಾರಲ್ಲಿ ಮಲಗಿಸಿದ್ದೆ, ಆಮೇಲೆ ಮನೆ ಮೇಲಿನ ಮೆಟ್ಟಿಲಿಂದ ಬಿದ್ದಿದ್ಲು ಅಂತ ಹೇಳಿದ್ಲಂತೆ. ಒಂದು ಔಟ್ಸೆಟ್ ನೋಡೋದಿಕ್ಕೆ ಕುತ್ತಿಗೆ ಸಿಕ್ಕಿದ್ದಾರೆ, ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತೆ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡೆತ ಬಿದ್ದಿದೆ ಅಂತ. ಒಂದು 5 ವರ್ಷದ ಮಗುಗೆ ಅದು ಯಾವ ಮಾನವೀಯತೆ ಇದೆ ಜನರಿಗೆ ಗೊತ್ತಿಲ್ಲ ನೋಡಿ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಾವಿನ ರಹಸ್ಯ. ಮಗಳ ಸಾವಿನ ಸುದ್ದಿಯಿಂದ ಶಾಕ್ ಆಗಿದ್ದ ತಂದೆಗೆ ಪತ್ನಿ ಮೇಲೆಯೇ ಅನುಮಾನ ಇತ್ತು. ಹೀಗಾಗಿ ಮಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಇಂಗ್ಲೆಂಡ್ನಲ್ಲಿ ವೈದ್ಯೆಯಾಗಿದ್ದ ತನ್ನ ಅಕ್ಕನಿಗೆ ಕಳಿಸಿದ್ದಾರೆ. ಆಗಲೇ ನೋಡಿ ಇದು ಸಹಜ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿತ್ತು.
ಮಗಳ ಕಪ್ಪು ಬಣ್ಣದ ವಿಷಯವಾಗಿ ಕೊಲೆ ಮಾಡಿದ್ದಾಳೆ ಅಂತ ಹೈಕೋರ್ಟ್ ಮೂಲಕ ಸ್ಟೇಷನ್ಗೆ ಕೊಲೆ ಕೇಸ್ ದಾಖಲಿಸಲು ನಿರ್ದೇಶನ ಕೊಡಿಸಿದ್ರು. ತನಿಖೆಗಿಳಿದ ಪೊಲೀಸರು ಆಂಟಿ ಲವರ್ನನ್ನ ಬಂಧಿಸಿದ್ದು ತಲೆಮರೆಸಿಕೊಂಡಿರೋ ಪ್ರಿಯಾಂಕಾಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಹೆತ್ತವಳೆ ಮಗಳ ಪಾಲಿಗೆ ವಿಲನ್ ಆಗಿದ್ದು ಕಪ್ಪು ಅನ್ನೋ ಕಾರಣಕ್ಕೆ ಕೊಂದ್ಲು ಅನ್ನೋದೇ ದುರಂತ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕರುನಾಡಲ್ಲಿ ಮುಂಗಾರಿನ ಅಬ್ಬರ ಶುರುವಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಕರಾವಳಿ ಜಿಲ್ಲೆಗಳಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಕರಾವಳಿಯಲ್ಲಿ ಮುಂಗಾರು ಝೇಂಕಾರ. ಈ ಬಾರಿ ಸರಿಯಾಗಿ ಬೇಸಿಗೆಯನ್ನೇ ಜನ ನೋಡ್ಲಿಲ್ಲ ಬಿಡಿ. ಯಾಕಂದ್ರೆ ಅರ್ಧಕ್ಕರ್ಧ ಬೇಸಿಗೆಯಲ್ಲಿ ಮಳೆರಾಯನೇ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಇಷ್ಟು ದಿನ ಮುಂಗಾರು ಪೂರ್ವ ಮಳೆ ಸುರಿದಿದ್ದಾಯ್ತು. ಇದೀಗ ಅಸಲಿ ಮುಂಗಾರು ಶುರುವಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣದೇವ ಕೇಕೆ ಹಾಕ್ತಿದ್ದಾರೆ. ನಿನ್ನೆಯಿಂದ ಶುರುವಾಗಿರೋ ಮಳೆ ನಿಲ್ತಿಲ್ಲ. ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಮಂಗಳೂರು ಜನ ಕಂಗಾಲಾಗಿ ಹೋಗಿದ್ರು. ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಿದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಚುರುಕು ಪಡಿತಿದೆ. ಕರಾವಳಿಯಲ್ಲಿ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಕರಾವಳಿ ಭಾಗದಲ್ಲಿ ಜೋರು ಮಳೆಯಾಗ್ತಿದೆ. ಅದರಲ್ಲೂ ಮಂಗಳೂರಲ್ಲಂತೂ ಮಹಾಮಳೆಯ ಸುನಾಮಿಯೇ ಶುರುವಾಗಿದೆ. ನಗರದ ತಗ್ಗು ಪ್ರದೇಶದ ರಸ್ತೆಗಳು ಜಲಾವೃತವಾಗಿದ್ದು ಮಹಾಕಾಳಿ ಪಡ್ಪು ಅಂಡರ್ ಪಾಸ್, ಕೊಡಿಯಾಲ್ಬೈಲ್, ಕದ್ರಿ, ಕೈಬಟ್ಟಲು ಸೇರಿದಂತೆ ಹಲವೆಡೆ ಕೆರೆಯಂತಾಗಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ರಸ್ತೆಗೆ ನುಗ್ಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಹೊಸದಾಗಿ ನಿರ್ಮಾಣ ಆಗಿರುವಂತಹ ಮಂಗಳೂರಿನ ಮಹಾಕಾಳಿ ಪಡ್ಪು ರೈಲ್ವೆ ಅಂಡರ್ ಪಾಸ್ ಅಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ವಾಹನಗಳು ಸದ್ಯಕ್ಕೆ ಜಲಾವೃತವಾದಂತಹ ರಸ್ತೆಯಲ್ಲಿ ಬರ್ತಾ ಇರುವಂತದ್ದು. ಮೊಯ್ಲಿ ಕೆರೆ ಇದೆ, ಆ ಕೆರೆಯ ನೀರು ಓವರ್ಫ್ಲೋ ಆಗಿ ಮತ್ತೆ ಈ ರಸ್ತೆಗೆ ಬರ್ತಾ ಇರುವಂತದ್ದು ಮತ್ತು ಸಮರ್ಪಕವಾದ ಚರಂಡಿಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಹವಾಮಾನ ಇಲಾಖೆ ಈಗಾಗಲೇ ಜೂನ್ 8ನೇ ತಾರೀಕು ತನಕ ಕರಾವಳಿ ಭಾಗದಲ್ಲಿ ಅಂದ್ರೆ ಕರ್ನಾಟಕದ ಕರಾವಳಿ ತೀರದಲ್ಲಿ ಭಾರೀ ಮಳೆಯಾಗುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಮಂಗಳೂರಿನಿಂದ ಮೂಡುಬಿದಿರೆಗೆ ಸಂಪರ್ಕ ಕಲ್ಪಿಸೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಮಗಾರಿ ನಡೀತಿದೆ. ಇದೇ ಜಾಗದಲ್ಲಿ ಈಗ ಅಲ್ಲಲ್ಲಿ ರಸ್ತೆ ಕುಸಿಯೋದಿಕ್ಕೆ ಶುರುವಾಗಿದೆ. ಕೈಕಂಬ, ಎಡಪದವು, ಮಿಜಾರು ಸೇರಿದಂತೆ ಹಲವು ಭಾಗದಲ್ಲಿ ಸರಿಯಾಗಿ ಮಳೆ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಿಲ್ಲ. ಇದರ ಪರಿಣಾಮ ರಸ್ತೆ ಪಕ್ಕದ ತೋಟ ಹಾಗೂ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ರಕ್ಕಸ ಅಲೆಗಳ ಅಬ್ಬರ, ಮೀನುಗಾರರಿಗೆ ಎಚ್ಚರಿಕೆ. ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ಇದರ ಮಧ್ಯೆ ನಾಳೆ ನಾಡಿದ್ದು 2 ದಿನಗಳ ಕಾಲ ವರುಣದೇವ ಇನ್ನಷ್ಟು ಅಬ್ಬರಿಸಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅಲ್ಲದೆ ಸಮುದ್ರದಲ್ಲಿ ಗಾಳಿಯ ವೇಗದ ಜೊತೆಗೆ ರಕ್ಕಸ ಅಲೆಗಳ ಆರ್ಭಟವೂ ಹೆಚ್ಚಾಗಲಿದ್ದು ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಗುಡ್ಡದ ತಪ್ಪಲಿನ ನಿವಾಸಿಗಳಿಗೆ ಜೀವ ಭಯ. ಮಳೆಗಾಲ ಶುರುವಾದ್ರೆ ಕರಾವಳಿ ಜನರ ಪಾಡು ದೇವರಿಗೆ ಪ್ರೀತಿ ಬಿಡಿ. ಯಾಕಂದ್ರೆ ಯಾವ ರಸ್ತೆ ಬಾಯಿ ಬಿಡುತ್ತೋ ಗೊತ್ತಾಗಲ್ಲ, ಎಲ್ಲಿ ಗುಡ್ಡ ಅಪ್ಪಳಿಸುತ್ತೋ ಅದರ ಮುನ್ಸೂಚನೆಯೂ ಇರಲ್ಲ. ಈಗಲೂ ಇಂಥದ್ದೇ ಆತಂಕ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲೇ ಗುಡ್ಡದ ಅಡಿಯಲ್ಲಿ ಮನೆಗಳು ಜಾಸ್ತಿ. ಹೀಗಾಗಿ ಯಾವುದೇ ಅಪಾಯ ಆಗಬಾರದು ಅಂತ ಮುನ್ನೆಚ್ಚರಿಕೆಯಾಗಿ 35 ಮಂದಿ NDRF ಸಿಬ್ಬಂದಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿಳಿದಿದ್ದಾರೆ. ನೋಡ್ತಿದ್ದಂತೆ ಕುಸಿದೇ ಬಿಡ್ತು ಕಟ್ಟಡ. ಮುಂಗಾರಿನ ಹೊಡೆತ ಹೇಗಿದೆ ನೋಡಿ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬೆಳಗಾವಿ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಮಹಾಮಳೆ ಆರ್ಭಟಕ್ಕೆ ಅಥಣಿ ಪಟ್ಟಣದ ಹಲ್ಯಾಳ ರಸ್ತೆಯಲ್ಲಿ 1 ಅಂತಸ್ತಿನ ಕಟ್ಟಡ ನೋಡ್ತಿದ್ದಂತೆ ಕುಸಿದು ಬಿದ್ದಿದೆ. ಇದೇ ಕಟ್ಟಡವನ್ನ ಕಾಂಗ್ರೆಸ್ ಮುಖಂಡರು ಕಚೇರಿಯನ್ನಾಗಿ ಮಾಡಿಕೊಂಡಿದ್ರು. ಅದೃಷ್ಟವಶಾತ್ ರಾತ್ರಿ 9 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ರಾಯಚೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ವರುಣನ ಅಬ್ಬರಕ್ಕೆ ಶಾಲೆಯ ಮುಂದಿನ ಆವರಣ ಕೆರೆಯಂತಾಗಿದೆ. ಶಾಲೆಗೆ ಹೋಗಬೇಕಾಗಿರೋ ಮಕ್ಕಳು ನೀರಲ್ಲಿ ಪರದಾಡ್ತಿದ್ದಾರೆ. ಮಸ್ಕಿ ತಾಲೂಕಿನ ಅಡವಿಬಾವಿ ತಾಂಡ ಗ್ರಾಮದಲ್ಲಿ ಭಾರೀ ಮಳೆಯಾಗ್ತಿದ್ದು ಸರ್ಕಾರಿ ಶಾಲಾ ಆವರಣ ಸಂಪೂರ್ಣ ಜಲಮಯವಾಗಿದೆ. ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರೆಲ್ಲ ಶಾಲಾ ಆವರಣಕ್ಕೆ ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಸಿದೆ.
ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಜೋರು ಮಳೆಗೆ ತಗ್ಗು ಪ್ರದೇಶದ ರಸ್ತೆಗಳೆಲ್ಲ ಜಲಾವೃತವಾಗಿವೆ. ಮಳೆ ಗಾಳಿ ಅಬ್ಬರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಆವರಣದಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳ ಮೇಲೆ ಮರದ ಕೊಂಬೆ ಬಿದ್ದು ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮಹಾಮಳೆ ಸೃಷ್ಟಿಸಿರೋ ಅವಾಂತರ ಹೇಗಿದೆ ನೋಡಿ. ಹಾವೇರಿಯಲ್ಲಿ ಅಬ್ಬರಿಸಿದ ಮಳೆಗೆ ಅಗಡಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ನಿರಂತರವಾಗಿ ಸುರಿದ ಮಳೆಗೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು ಕುಟುಂಬಸ್ಥರ ಬದುಕು ನೀರಾಬಟ್ಟೆಯಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರ್ತಿದ್ದಾನೆ. ಮಳೆಯ ರೌದ್ರ ನರ್ತನಕ್ಕೆ ಹುಣಸಗಿ ತಾಲೂಕಿನಿಂದ ಕೆಂಭಾವಿ ಕಡೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಜಲಮಯವಾಗಿದೆ. 4 ದಿಕ್ಕುಗಳಿಂದಲೂ ಜನರು ಓಡಾಡೋಕೆ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗ್ತಿದ್ದಂತೆ ಆನೇಕಲ್ ಸುತ್ತಮುತ್ತಲೂ ಜೋರು ಮಳೆಯಾಗಿದೆ. ಅತ್ತಿಬೇಲೆ, ಸರ್ಜಾಪುರ ಸೇರಿದಂತೆ ಹಲವೆಡೆ ಸುರಿದ ಮಳೆಗೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. 3 ಜಿಲ್ಲೆಗಳಿಗೆ ನಾಳೆ ಆರೆಂಜ್ ಅಲರ್ಟ್. ನಾಳೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಆದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮುಂಗಾರು ಅಬ್ಬರ ಶುರುವಾಗಿದ್ದು ಜನ ಪರದಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಹಣ ಪೋಲಾಗ್ತಿದೆಯಂತೆ. ಮೃತರ ಖಾತೆಗೂ ಲಕ್ಷ ಹಣ ಹೋಗ್ತಾ ಇದ್ದು ಇದೇ ಈಗ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಮಹತ್ವದ ಯೋಜನೆ. ಪಂಚ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಹಣ ಕೊಟ್ಟಂತ ಯೋಜನೆ. ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಪ್ರತಿ ಮನೆಯ ಒಡತಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುತ್ತಿದ್ದಾರೆ. ಹೀಗಾಗಿ ಪಂಚ ಯೋಜನೆಗಳಲ್ಲಿ ಈ ಯೋಜನೆಗೆ ಹೆಚ್ಚಿನ ಹಣ ಹೋಗ್ತಿದೆ. 2-3 ತಿಂಗಳು ಲೇಟ್ ಆದ್ರೂ ಕೂಡ ಹಣ ಹಾಕ್ತಾನೆ ಬರ್ತಿದ್ದಾರೆ. ಆದ್ರೀಗ ಈ ಯೋಜನೆಯಲ್ಲೂ ಗೋಲ್ಮಾಲ್ ನಡೀತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಮೃತರ ಖಾತೆಗೂ ಹಣ ಹೋಗ್ತಿದ್ದು ಇದನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿಯೇ ದಾವಣಗೆರೆಯಲ್ಲಿ ಬೇಟೆ ಶುರು ಮಾಡಿದ್ದಾರೆ. ಮೃತರ ಖಾತೆಗೂ ಹೋಗ್ತಿದೆ ಗೃಹಲಕ್ಷ್ಮಿ ಹಣ. ಅಖಾಡಕ್ಕಿಳಿದ ಸಿಬ್ಬಂದಿ 398 ಖಾತೆ ಜಪ್ತಿ. ದಾವಣಗೆರೆ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಹಣದ ಗೋಲ್ಮಾಲ್ ಸದ್ದು ಜೋರಾಗಿ ಕೇಳಿ ಬರ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 3,74,581 ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇದರಲ್ಲಿ 3,885 ಮಂದಿ ಈವರೆಗೆ ಸಾವನ್ನಪ್ಪಿದ್ದಾರೆ. ಆದರೆ ಇವರೆಲ್ಲರ ಖಾತೆಗೆ ಈಗಲೂ ಹಣ ಹೋಗ್ತಿದೆಯಂತೆ. ಹೀಗಾಗಿಯೇ ತನಿಖೆಗಿಳಿದಿರೋ ಅಧಿಕಾರಿಗಳು ಮೃತರ ಪತ್ತೆ ಕಾರ್ಯ ಶುರು ಮಾಡಿದ್ದಾರೆ. ಸದ್ಯಕ್ಕೆ 398 ಮೃತರ ಮಾಹಿತಿ ಕಲೆ ಹಾಕಲಾಗಿದ್ದು ಸುಮಾರು 36,26,000 ಹಣ ಜಪ್ತಿ ಮಾಡಿದ್ದಾರೆ. ಈವರೆಗೂ 398 ಜನ ಮೃತಪಟ್ಟಿದ್ದಾರೆ ಗೃಹಲಕ್ಷ್ಮಿ ಇದರಲ್ಲಿ. ಈ ಇದರಲ್ಲಿ ಹಿಂದೆ ಹೇಳ್ಬೇಕಂದ್ರೆ ನಾವು 3,800 ಚಿಲ್ಲರ ಅವರು ಮೃತಪಟ್ಟಿದ್ರು. ಈಗ ನಮ್ಗೆ ಇಲ್ಲಿ ಮಾಹಿತಿ ಬರೋದ್ರಿಂದ 398 ಜನ ಮೃತಪಟ್ಟಿದ್ದು. ಅದರ ಅಮೌಂಟು ಸಹ ನಾವು ಸರ್ಕಾರಕ್ಕೆ ಇಲ್ಲಿವರೆಗೂ 36,26,000 ಅದನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡಿದ್ದೇವೆ. ಮೃತರ ಖಾತೆಗೆ ಜಮೆಯಾದ ಹಣದಲ್ಲಿ ಬಹುತೇಕ ಹಣವನ್ನ ಸಂಬಂಧಿಕರೇ ವಿತ್ಡ್ರಾ ಮಾಡಿದ್ದಾರಂತೆ. ಕಾನೂನಿನ ಪ್ರಕಾರ ಮೃತ ಫಲಾನುಭವಿಗಳ ಖಾತೆಯಿಂದ ಹಣ ತೆಗೆಯುವಂತಿಲ್ಲ. ಆದರೆ ಬಹುತೇಕರು ಎಟಿಎಂ ಕಾರ್ಡ್ ಬಳಸಿ ಹಣ ಬಿಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರದ ಹಣವನ್ನ ವಾಪಸ್ ಪಡೆಯುವುದೇ ದೊಡ್ಡ ಸವಾಲಾಗಿದೆ. ಕೆಲವು ಟೈಮ್ನಲ್ಲಿ ಏನಾಗಿತ್ತು ಅಂದರೆ ಅದು ಇಮಿಡಿಯೇಟಾಗಿ ಕೆಲವರು ಮರಣ ಹೊಂದಿದ್ರು, ಅದು ಅಕೌಂಟ್ ಫೀಸ್ ಆಗಿಲ್ಲ. ಕೆಲವರು ATM-ಇಂದ ಅಮೌಂಟ್ ಬಿಡಿಸ್ಕೊಂಡ್ರು. ಅದನ್ನು ಯಾವ ರೀತಿ ನಾವು ವಾಪಸ್ ಹೋಗ್ಬೇಕು ಅದೊಂದು ದೊಡ್ಡ ತಲೆನೋವಾಗಿದೆ. ಮುಂದಿನ ದಿನಗಳೇ ಅಧಿಕಾರಿಗಳು ಯಾವ ರೀತಿ ಅದನ್ನು ಮಾಡ್ತಾರೋ, ಸರ್ಕಾರದಿಂದ ಏನು ಬರುತ್ತೋ ಅದು ಒಂದು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಒಟ್ನಲ್ಲಿ ಮೃತಪಟ್ಟವರ ಖಾತೆಗೂ ಗೃಹಲಕ್ಷ್ಮಿ ಹಣ ಹೋಗ್ತಿದ್ದು ಇದನ್ನೇಗೆ ಪತ್ತೆ ಹಚ್ಚುತ್ತಾರೆ, ಸರ್ಕಾರಿ ಹಣವನ್ನ ಹೇಗೆ ವಾಪಸ್ ಪಡಿತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.